ಆ್ಯಕ್ಚುಲಿ ಯೂಟ್ಯೂಬು ಮೊದಲು ತುಂಬ ಕ್ಲೀನಾಗಿತ್ತು. ಇವಾಗೆಲ್ಲ ಏನೇನೋ ಕೆಟ್ಟ ಕೆಟ್ಟ ವೀಡಿಯೋಸ್ಗಳೆಲ್ಲ ಯೂಟ್ಯೂಬ್ ಬಂದ್ಬಿಟ್ಟು ಯೂಟ್ಯೂಬೇ ಒಂಥರ ಹಾಳಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಯೂಟ್ಯೂಬಲ್ಲಿ ಇವಾಗ ಏನು ಮಾಡ್ತಾವ್ರೆ ಗೊತ್ತಾ, ಯೂಟ್ಯೂಬಲ್ಲಿ ತಮ್ನೇಲ್ನೇ ಬ್ಲರ್ ಮಾಡ್ತಾವ್ರೆ. ಯೂಟ್ಯೂಬಲ್ಲಿ ಇವತ್ತು 2 ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಗೈಸ್. ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದರಿಂದ ಚಿಕ್ಕ ಮಕ್ಳುಗಳು ಪಾಪ ಅವರು ಸೇಫಾಗಿರ್ಬೋದು, ಆಯಿತಾ. ಸೊ ಅಪ್ಡೇಟ್ಸ್ಗಳೇನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಯೂಟ್ಯೂಬಲ್ಲಿ ಫಸ್ಟ್ ಅಪ್ಡೇಟ್ ಬಂದಿರುವಂಥದ್ದು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ನ ಮಾಡೋರಿಗೆ. ನೋಡಿ, ನೀವು ಲೈವ್ ಸ್ಟ್ರೀಮ್ನ ಮಾಡಬೇಕಾದ್ರೆ ತುಂಬ ಜನ ನಿಮ್ಮ ಫೇವ್ರೇಟ್ ಸಬ್ಸ್ಕ್ರೈಬರ್ಸ್ಗಳು ಕಮೆಂಟ್ಸ್ ಆಗ್ತಾ ಇರ್ತಾರೆ. ಕೆಲವರು ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ಸು ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಸೊ ನಾವು ಅದನ್ನೆಲ್ಲ ನೋಡ್ತಿದ್ದಾಗ ಯಾರು ಜಾಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅಲ್ಲೇ ನೋಡ್ಬೋದಾಗುತ್ತೆ, ಜಾಸ್ತಿ ಎಂಗೇಜ್ಮೆಂಟ್ ಯಾರು ಕೊಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಇವಾಗ ಯೂಟ್ಯೂಬರ್ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಮ್ಯುನಿಟಿ ಲೀಡರ್ ಬೋರ್ಡ್ನ ಮಾಡ್ತಾ ಇದ್ದಾರೆ. ಸೊ ಇದು ಆಲ್ರೆಡಿ ಕೆಲವು ಚಾನಲ್ಸ್ಗಳಿಗೆ ಸಿಕ್ಕಿದೆ. ಆದಷ್ಟು ಬೇಗ ಇದು ಎಲ್ಲರೂ ಚಾನಲ್ಗೂ ಕೂಡ ಸಿಗುತ್ತೆ. ನೋಡಿ, ಇದರಿಂದ ಏನು ಪ್ರಯೋಜನ ಅಂತಂದರೆ ನಿಮ್ಮ ಲೈವ್ ಸ್ಟ್ರೀಮಲ್ಲಿ ಯಾರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಂಗೇಜ್ಮೆಂಟ್ ಕೊಡ್ತಾ ಇದ್ದಾರೋ, ಎಂಗೇಜ್ ಆಗ್ತಾ ಇದ್ದಾರೋ ಅವರ ಒಂದು ಚಾನಲ್ಸ್ಗಳನ್ನ ರ್ಯಾಂಕ್ ವೈಸ್ ತೋರಿಸ್ತಾರೆ, ಆಯಿತಾ. ಈಗ ನೀವು ನೋಡ್ಬೋದು, ಎಕ್ಸಾಂಪಲ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಅಂತೆಲ್ಲ ಇದೆ ನೋಡಿ. ಅಲ್ಲಿ ನಿಮಗೆ ಯಾರು ಜಾಸ್ತಿ ಎಂಗೇಜ್ಮೆಂಟ್ ಕೊಟ್ಟಿದ್ದಾರೆ ಅವ್ರದ್ದು ನಿಮಗೆ ಟಾಪ್ 1ಅಲ್ಲಿ ತೋರಿಸುತ್ತೆ, ಅವ್ರಿಗಿಂತ ಕಡಿಮೆ ಕೊಟ್ಟಿರೋರು ಸೆಕೆಂಡಲ್ಲಿ ತೋರಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅವರ ಒಂದು ಹೆಸರು ಪಕ್ಕ ಒಂದು ಕಿರೀಟನೂ ಕೂಡ ತೋರಿಸುತ್ತೆ, ಆಯಿತಾ. ಸೊ ಅದು ಒಂದು ಐಡೆಂಟಿಫೈ ಮಾಡುತ್ತೆ ಇವರು ನಿಮ್ಮ ಚಾನಲ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ಎಷ್ಟು ಪಾಯಿಂಟ್ಸ್ ಅರ್ನ್ ಆಗಿದೆ ಅನ್ನೋದು ಕೂಡ ಅಲ್ಲಿ ನಿಮಗೆ ರೈಟ್ ಸೈಡಲ್ಲಿ ತೋರಿಸ್ತಾ ಇರುತ್ತೆ. ಇದರಿಂದ ಆ ಒಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ಯಾರು ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆ ಒಂದು ಸಪೋರ್ಟ್ ಮಾಡ್ತಾ ಇರೋರಿಗೂ ಕೂಡ ಒಂದು ಖುಷಿ ಆಗುತ್ತೆ, ನಮ್ಮ ಒಂದು ಹೆಸರು ಇದರಲ್ಲಿ ಬಂತು ಅಂತ. ಸೊ ಈಗ ಲೈವ್ ಸ್ಟ್ರೀಮಲ್ಲಿ ಇದೊಂದು ಕಮ್ಯುನಿಟಿ ಲೀಡರ್ ಬೋರ್ಡ್ ಅಂತ ಬರ್ತಾ ಇದೆ. ಸೊ ಇದು ಆಲ್ರೆಡಿ ಸ್ವಲ್ಪ ಚಾನಲ್ಸ್ಗೆ ಸಿಕ್ಕಿದೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಅಪ್ಡೇಟ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಮುಖ್ಯವಾಗಿ ಸೆಕೆಂಡ್ ಅಪ್ಡೇಟಿಗೆ ಬರ್ತೀನಿ, ತಮ್ನೇಲ್ ಅಪ್ಡೇಟು. ಸೊ ನಿಮ್ಗೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಒಂದು ಸೆಕ್ಷುವಲ್ ಕಂಟೆಂಟ್ಸ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಅದರಿಂದ ವ್ಯೂಸ್ ಚೆನ್ನಾಗಿ ನೋಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ಆ ಥರದೊಂದು ಕಂಟೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯೂಟ್ಯೂಬಲ್ಲಿ ಯಾರಾದರೂ ನಿಮ್ಮ ಚಿಕ್ಕ ಮಕ್ಕಳು ಫೋನ್ನ ಈಸ್ಕೊಂಡು ಫೋನ್ನ ನೋಡಬೇಕಾದ್ರೆ ಅವ್ರಿಗೂ ಕೂಡ ಕೆಲವೊಂದೊಂದು ಸಲ ಆ ಥರದ ವೀಡಿಯೋಸ್ಗಳು ಬಂದುಬಿಡುತ್ತೆ. ಅವೆಲ್ಲ ಒಂದು ಸೆನ್ಸಿಟಿವ್ ಕಂಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಯೂಟ್ಯೂಬರು ಸೇಫಾಗಿ ಈ ಒಂದು ಯೂಟ್ಯೂಬ್ ಇರಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ನೋಡೋರ್ಗೂ ಕೂಡ ಸೇಫಾಗಿ ಇರಬೇಕು ಅಂತ ಅಂದ್ಕೊಂಡು ಸೊ ಈಗ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ ಬ್ಲರ್. ನೋಡಿ, ಈಗ ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಸೆಕ್ಷುವಲ್ ಕಂಟೆಂಟ್ ಏನಾದರೂ ಇನ್ ಕೇಸ್ ಯಾವುದಾದ್ರೂ ವೀಡಿಯೋ ನಿಮ್ಗೆ ಅಲ್ಲಿ ಪಾಪಪ್ ಆಯಿತು, ತೋರಿಸ್ತು ಅಂತಂದರೆ ಆ ಒಂದು ವೀಡಿಯೋ ಬ್ಲರ್ ಆಗಿರುತ್ತೆ. ಅಂದರೆ ತಮ್ನೇಲಲ್ಲಿ ಆ ಫೋಟೋ ಯೂಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಆ ತಮ್ನೇಲ್ ಫೋಟೋ ಬ್ಲರ್ ಆಗಿರುತ್ತೆ. ಬಟ್ ಟೈಟಲು, ಡಿಸ್ಕ್ರಿಪ್ಷನ್ ಎಲ್ಲವೂ ಕೂಡ ಯಾವುದೂ ಕೂಡ ಬ್ಲರ್ ಆಗಲ್ಲ, ಅದೆಲ್ಲವೂ ಕೂಡ ಹಂಗೆ ಇರುತ್ತಂತೆ. ಅಲ್ಲಿ ನಿಮಗೆ 2 ಆಪ್ಷನ್ನು ಕೂಡ ಸಿಗುತ್ತೆ, ಬ್ಲರ್ ಆನು, ಬ್ಲರ್ ಆಫು ಅಂತ. ಸೊ ನೀವು ಬ್ಲರ್ ಆನ್ ಕೊಟ್ಟಿದ್ರೆ, ಸೊ ಆ ಥರದ ಕಂಟೆಂಟ್ ಸೆಕ್ಷುವಲ್ ಕಂಟೆಂಟ್ ಇದ್ದರೆ ಸೊ ಬ್ಲರ್ರು ಆನ್ ಆಗುತ್ತೆ ಆಟೋಮೆಟಿಕಲಿ. ನಿಮ್ಗೆ ಬೇಡ ಅಂತಂದರೆ ಬ್ಲರ್ ಆಫ್ ಕೊಟ್ಟರೆ ಸೊ ನಿಮಗೆ ಆ ಥರದ್ದು ಆಫ್ ಆಗಲ್ಲ. ಬಟ್ ಇದರಿಂದ ಏನು ವೀಡಿಯೋಸ್ಗಳಿಗೆ ಏನು ಇಂಪ್ಯಾಕ್ಟ್ ಆಗಲ್ಲ. ಇದರಿಂದ ಚಿಕ್ಕ ಮಕ್ಳುಗಳು ಫೋನ್ಗಳನ್ನ ನೋಡಬೇಕಾದ್ರೆ ಸ್ವಲ್ಪ ಸೆನ್ಸಿಟಿವ್ ಕಂಟೆಂಟಿಂದ ಸೊ ನೀವು ಬಚಾವ್ ಮಾಡ್ಬೋದು ಅವ್ರನ್ನ. ಓಕೆ, ಸೊ ಈ 2 ಅಪ್ಡೇಟ್ಸ್ಗಳು ಸದ್ಯಕ್ಕೆ ಯೂಟ್ಯೂಬಿಂದ ಬಂದಿರುವಂಥದ್ದು. ಯಾವ ಅಪ್ಡೇಟು ಇಷ್ಟ ಆಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಕೂಡ ಕೆಲವು ಚಾನಲ್ಸ್ಗೆ ಸಿಕ್ಕಿದೆ, ಆದಷ್ಟು ಬೇಗ ಎಲ್ರಿಗೂ ಕೂಡ ಸಿಗುತ್ತೆ, ವೆಯ್ಟ್ ಮಾಡಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.